Hello students, welcome to C++ class. Today in this class we will discuss about inline functions. Inline function ಗೆ ಹೋಗೋದಕ್ಕಿಂತ ಮೊದಲು what is the need of writing a function ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ಮೇನ್ ಪ್ರೋಗ್ರಾಮ್ ನಲ್ಲಿ ಒಂದು ಫಂಕ್ಷನ್ 5 ಟೈಮ್ಸ್ ಕಾಲ್ ಆಗಿದೆ ಅಂದ್ರೆ ನಾವು ಆ ಫಂಕ್ಷನ್ ಅನ್ನ ಕಾಲ್ ಮಾಡದೇ ಇದ್ರೆ ಡೈರೆಕ್ಟ್ ಆಗಿ ಕೋಡೆ ಬರೆದ್ರೆ ಎಷ್ಟು ಸಲ ಬರಿಬೇಕಾಗತ್ತೆ? 5 ಟೈಮ್ಸ್ ಬರಿಬೇಕಾಗತ್ತೆ. ಎಲ್ಲೆಲ್ಲಿ ಫಂಕ್ಷನ್ ಕಾಲ್ ಆಗಿದೆ ಅಲ್ಲಲ್ಲಿ ಆ ಕೋಡ್ ನ ಬರಿಬೇಕಾಗತ್ತೆ, ಫಂಕ್ಷನ್ ಬಾಡಿನ ಬರಿಬೇಕಾಗತ್ತೆ. ಓಕೆ, ಇದರಿಂದ ಏನಾಗುತ್ತೆ? ಮೆಮೊರಿ ಲಾಸ್ ಆಗುತ್ತೆ. ಓಕೆನಾ? ಈ ಮೆಮೊರಿ ಲಾಸ್ ಅನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಫಂಕ್ಷನ್ ನ ಕಾನ್ಸೆಪ್ಟ್ ಅನ್ನ ಏನ್ ಮಾಡಿದ್ವಿ? ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಂಕ್ಷನ್ ಡೆಫಿನೇಷನ್ ಒಂದೇ ಸಲ ಬರ್ದಿರ್ತೀವಿ. ಯಾವಾಗ ಫಂಕ್ಷನ್ ಕಾಲ್ ಆಗುತ್ತೆ ಕಂಟ್ರೋಲ್ ಅಲ್ಲಿಗೆ ಬರುತ್ತೆ, ಆ ಫಂಕ್ಷನ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಕಂಟ್ರೋಲ್ ಫಂಕ್ಷನ್ ಕಾಲಿಗೆ ವಾಪಸ್ ಹೋಗುತ್ತೆ. ಓಕೆ, ಇದು ನಾರ್ಮಲ್ ಫಂಕ್ಷನ್ ಎಕ್ಸಿಕ್ಯೂಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಸಿ ನಲ್ಲಿ ನೀವು ಆಗಲೇ ಇದನ್ನು ನೋಡಿದ್ದೀರಾ. ಓಕೆ, ಆದ್ರೆ ಇಲ್ಲಿ ಕೆಲವೊಂದು ಫಂಕ್ಷನ್ಗಳು ಸ್ಮಾಲ್ ಫಂಕ್ಷನ್ ಆಗಿರ್ತವೆ, 1 or 2 ಲೈನ್ಸ್ ಫಂಕ್ಷನ್ ಆಗಿರ್ತವೆ. ಗೊತ್ತಾಯ್ತಾ? ಆ 1 or 2 ಲೈನ್ ಫಂಕ್ಷನ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಯಾವಾಗಲೂ ಕಂಟ್ರೋಲ್ ಎಲ್ಲಿಗೆ ಬರಬೇಕು? ಫಂಕ್ಷನ್ ಡೆಫಿನೇಷನ್ಗೆ ಬರಬೇಕು. ಮತ್ತೆ ಕಂಟ್ರೋಲ್ ಏನಾಗುತ್ತೆ? ಎಕ್ಸಿಕ್ಯೂಟ್ ಆದ್ಮೇಲೆ ರಿಟರ್ನ್ ಆಗುತ್ತೆ. ಹಾಗಾದ್ರೆ ಏನೇನು ನಡೆಯುತ್ತೆ? ಒಂದು ಫಂಕ್ಷನ್ ಕಾಲ್ ಆದಾಗ ಏನೇನು ನಡೆಯುತ್ತೆ? ಒಂದು ಫಂಕ್ಷನ್ ಕಾಲ್ ಆದಾಗ ಕಂಟ್ರೋಲ್ ಫಂಕ್ಷನ್ ಕಾಲ್ ಇಂದ ಫಂಕ್ಷನ್ ಡೆಫಿನೇಷನ್ಗೆ ಬರುತ್ತೆ. ಒಂದು ಅಲ್ಲಿ ಸೇವಿಂಗ್ ರೆಜಿಸ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಫಂಕ್ಷನ್ ಎಲ್ಲಿಂದ ಕಾಲ್ ಆಗಿದೆ ಆ ಅಡ್ರೆಸ್ ಎಲ್ಲ ರಿಜಿಸ್ಟರ್ ನಾಗೆ ಸ್ಟೋರ್ ಆಗುತ್ತೆ, ಮತ್ತೆ ರಿಟರ್ನ್ ಆಗೋದಕ್ಕೋಸ್ಕರ. ಮತ್ತೆ ಆರ್ಗ್ಯುಮೆಂಟ್ಸ್ ಗಳು ಏನ್ ಪಾಸ್ ಮಾಡ್ತೀವಲ್ಲ, ಆರ್ಗ್ಯುಮೆಂಟ್ಸ್ ಗಳು ಸ್ಟ್ಯಾಕ್ ನಲ್ಲಿ ಏನಾಗಿರ್ತವೆ? ಸ್ಟೋರ್ ಆಗಿರ್ತವೆ. ಆಫ್ಟರ್ ಎಕ್ಸಿಕ್ಯೂಟಿಂಗ್ ದ ಫಂಕ್ಷನ್ ಬಾಡಿ ಏನಾಗುತ್ತೆ? ಕಂಟ್ರೋಲ್ ಮತ್ತೆ ಫಂಕ್ಷನ್ ಕಾಲಿಗೆ ರಿಟರ್ನ್ ಹೋಗುತ್ತೆ. ಇದಕ್ಕೆ ಒಂದು ಲಿಟಲ್ ಬಿಟ್ ಟೈಮು ಬೇಕಾಗತ್ತೆ. ಓಕೆ, ಹಾಗಾದ್ರೆ 5 ಸಲ ಫಂಕ್ಷನ್ ಕಾಲ್ ಆಗಿದೆ ಅಂದ್ರೆ 5 ಸಲ ಈ ಪ್ರೋಸೆಸ್ ನಡಿಬೇಕು. 1 or 2 ಲೈನ್ ಇದ್ರೆ ಇಟ್ ಈಸ್ ಬೆಟರ್ ಟು ಯೂಸ್ ಇನ್ಲೈನ್ ಫಂಕ್ಷನ್ಸ್. ಇನ್ಲೈನ್ ಫಂಕ್ಷನ್ ಅಲ್ಲಿ ಏನಾಗುತ್ತೆ? ನಾವು ಒಂದು ಫಂಕ್ಷನ್ ನ ಇನ್ಲೈನ್ ಅಂತ ಮಾಡಿದ್ರೆ ಆ ಫಂಕ್ಷನ್ ಬಾಡಿ ಏನಿರುತ್ತಲ್ಲ ಅದು ಆ ಫಂಕ್ಷನ್ ಕಾಲ್ ನಲ್ಲಿ ರೀಪ್ಲೇಸ್ ಆಗುತ್ತೆ. ಅವಾಗ ಎಕ್ಸಿಕ್ಯೂಟ್ ಆಗಿ ಅಲ್ಲೇ ರಿಟರ್ನ್ ಏನು ಹೋಗಿರುತ್ತೆ ಅಲ್ಲೇ ಅಸೈನ್ಮೆಂಟ್ ಆಗುತ್ತೆ. ಎಲ್ಲಿ? ಇನ್ಲೈನ್ ಫಂಕ್ಷನ್ಸ್ ಅಲ್ಲಿ. ಓಕೆ, ಫಂಕ್ಷನ್ ಕಾಲ್ ಇಂದ ಇನ್ಲೈನ್ ಫಂಕ್ಷನ್, ಒಂದು ಫಂಕ್ಷನ್ ನ ಇನ್ಲೈನ್ ಅಂತ ನಾವು ಡಿಫೈನ್ ಮಾಡಿದ್ರೆ ಫಂಕ್ಷನ್ ಕಾಲ್ ಇಂದ ಫಂಕ್ಷನ್ ಡೆಫಿನೇಷನ್ ಗೆ ಕಂಟ್ರೋಲ್ ಬರೋದಿಲ್ಲ, ರೆಜಿಸ್ಟರ್ ನಲ್ಲಿ ಏನು ಸೇವ್ ಆಗೋದಿಲ್ಲ, ಸ್ಟ್ಯಾಕ್ ನಲ್ಲೂ ಕೂಡ ಯಾವುದೇ ಆರ್ಗ್ಯುಮೆಂಟ್ ಸೇವ್ ಆಗೋದಿಲ್ಲ, ಮತ್ತೆ ಕಂಟ್ರೋಲ್ ಫಂಕ್ಷನ್ ಡೆಫಿನೇಷನ್ ಇಂದ ಫಂಕ್ಷನ್ ಕಾಲಿಗೆ ಹೋಗೋದಿಲ್ಲ. ಯಾಕಂದ್ರೆ ಬಂದೇ ಇರೋದಿಲ್ಲ, ಅಲ್ಲಿ ಹೋಗೋದಕ್ಕೆ ಏನಿದೆ ಚಾನ್ಸಸ್ ಇರುತ್ತೆ. ಓಕೆ, ಇದೆಲ್ಲ ಪ್ರೋಸೆಸ್ ನಾವೇನ್ ಮಾಡ್ಬೋದು? ಈ ಎಲ್ಲ ಪ್ರೋಸೆಸ್ ಮಾಡೋದಕ್ಕೆ ವೇಸ್ಟ್ ಆಗೋ ಟೈಮ್ ಅನ್ನ ಸೇವ್ ಮಾಡ್ಬೋದು. ಓನ್ಲಿ ವೆನ್ ದ ಫಂಕ್ಷನ್ ಬಾಡಿ ಕನ್ಸಿಸ್ಟ್ ಆಫ್ 1 or 2 ಲೈನ್ಸ್. ಓಕೆ, it is better to place the function body in the place of function call. Okay, ಅದಕ್ಕೆ ನಾವೇನ್ ಮಾಡ್ತೀವಿ? ಸಿ ನಲ್ಲಿ ಏನ್ ಮಾಡಿದ್ವಿ? ಮ್ಯಾಕ್ರೋಸ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ವಿ. ಮ್ಯಾಕ್ರೋಸ್ ಅಂದ್ರೆ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ಸ್, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಮ್ಯಾಕ್ರೋಗೆ ಮೇನ್ ಫಂಕ್ಷನ್ ಗಿಂತ ಮೊದಲು ಹ್ಯಾಶ್ define sqr of x place x star x. ಇದನ್ನ ಸೆಮಿಕೋಲನ್ ಇಂದ ಎಂಡ್ ಮಾಡೋದಿಲ್ಲ. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಗಳನ್ನ ಸೆಮಿಕೋಲನ್ ಇಂದ ಎಂಡ್ ಮಾಡೋದಿಲ್ಲ. ಓಕೆ, ಇಲ್ಲಿ ಏನ್ ಮಾಡಿದೀವಿ? ವೆನ್ಎವರ್ ಈಗ ಮೇನ್ ಫಂಕ್ಷನ್ ಅಲ್ಲಿ
ಇಲ್ಲಿ ನೋಡಿ, ಒಂದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಇದೆ, ಮ್ಯಾಕ್ರೋ ಇದೆ, ಮ್ಯಾಕ್ರೋಸ್ ಅಂತ ಹೇಳ್ತೀವಿ ಇದನ್ನ. ಹ್ಯಾಶ್ ಡಿಫೈನ್ str x ಸ್ಟಾರ್ x ಸ್ಟಾರ್ x ಅಂತ. ಯಾವಾಗ x ವ್ಯಾಲ್ಯೂ ಕೊಡ್ತೀವಿ ಅವಾಗ ಏನಾಗುತ್ತೆ, ಅದು x ಇಂಟು x ಆಗುತ್ತೆ, x ಸ್ಕ್ವೇರ್ ಆಗುತ್ತೆ. ಓಕೆ, ನಾವು x ಸ್ಕ್ವೇರ್ ಮಾಡೋದಕ್ಕೆ ಇಲ್ಲಿ ಫಂಕ್ಷನ್ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಫಂಕ್ಷನ್ ನಲ್ಲಿ ಇದು str ಪ್ಯಾರಂಥೆಸಿಸ್ ನಲ್ಲಿ p ಅಂತ ಬಂದಿದೆಯಲ್ಲ, ಇದು ಫಂಕ್ಷನ್ ಡೆಫಿನೇಷನ್ ಅಲ್ಲ, ಫಂಕ್ಷನ್ ಡೆಫಿನೇಷನ್ ಅಲ್ಲ, ಇಟ್ ಇಸ್ ಎ ಮ್ಯಾಕ್ರೋ. ಏನು ಮ್ಯಾಕ್ರೋ ಕಂಟ್ರೋಲ್, ಇಲ್ಲಿಂದ ಫಂಕ್ಷನ್ ಡೆಫಿನೇಷನ್ ಹೋಗೋದಿಲ್ಲ. ಈ ಪ್ಲೇಸ್ ನಾಗೆ x ಸ್ಟಾರ್ x ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ. SQR ಆಫ್ p ಇದೆ ಇಲ್ಲಿ, ಅದರ ಬದಲಿಗೆ ಏನಾಗುತ್ತೆ, p ಸ್ಟಾರ್ p ಆಗುತ್ತೆ, ಸ್ಕ್ವೇರ್ ಆಗಿ q ಗೆ ಅಸೈನ್ ಆಗುತ್ತೆ. ಓಕೆ, ಈ ರೀತಿ ಮ್ಯಾಕ್ರೋಸ್ ಅನ್ನ ಯೂಸ್ ಮಾಡಿ ಸಿ ನಲ್ಲಿ ಫಂಕ್ಷನ್ ಕಾಲ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಂತ ಇದ್ವಿ. ಇಫ್ ದ ಫಂಕ್ಷನ್ ಬಾಡಿ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಲೈನ್ ಆರ್ ಎ ಡಬಲ್ ಲೈನ್ ಅಷ್ಟೇ, ಗೊತ್ತಾಯ್ತಾ? ಬೇರೆ ಪ್ರೊಸೀಜರ್ಗಳಲ್ಲಿ ಬೇರೆ, ಇಫ್ ಫಂಕ್ಷನ್ ಬಾಡಿ ಇಸ್ ಕಾಂಪ್ಲಿಕೇಟೆಡ್ ದೆನ್ ನಾವು ಮ್ಯಾಕ್ರೋಸ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವಾಗ ಫಂಕ್ಷನ್ ಕಾಲೇ ಫಂಕ್ಷನ್ ಡೆಫಿನೇಷನ್ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸಿ ನಲ್ಲಿ ಈ ರೀತಿ ನಾವು ಅವಾಯ್ಡ್ ಮಾಡ್ಕೊಂತ ಇದ್ವಿ. ಈಗ ಇದರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಫಂಕ್ಷನ್ ಕಾಲ್ ಇಂದ ಫಂಕ್ಷನ್ ಡೆಫಿನೇಷನ್ ಬರಕ್ಕೆ ಏನ್ ಟೈಮ್ ಬೇಕು, ರಿಜಿಸ್ಟರ್ ನಲ್ಲಿ ಸೇವ್ ಆಗಕ್ಕೆ ಏನ್ ಟೈಮ್ ಬೇಕು, ಮತ್ತೆ ಸ್ಟ್ಯಾಕ್ ನಲ್ಲಿ ಆರ್ಗ್ಯುಮೆಂಟ್ ಸೇವ್ ಆಗಕ್ಕೆ ಏನ್ ಟೈಮ್ ಬೇಕು, ಮತ್ತೆ ಫಂಕ್ಷನ್ ಡೆಫಿನೇಷನ್ ಇಂದ ಫಂಕ್ಷನ್ ಕಾಲ್ ಗೆ ಹೋಗಕ್ಕೆ ಏನ್ ಟೈಮ್ ಬೇಕು, ಅದೆಲ್ಲ ಟೈಮು ಇಲ್ಲಿ ಏನಾಗುತ್ತೆ, ಸೇವ್ ಆಗುತ್ತೆ. SQR p ಜಾಗದಲ್ಲಿ ಜಸ್ಟ್ ಇದೇನ್ ತಗೊಳುತ್ತೆ, p ಸ್ಟಾರ್ p ಅಂತ ತಗೊಳುತ್ತೆ, p ಸ್ಟಾರ್ p, ದ ರಿಸಲ್ಟ್ ಇಸ್ ಸ್ಟೋರ್ಡ್ ಇನ್ ಕ್ಯೂ. ಆಮೇಲೆ ಅದನ್ನ ಡಿಸ್ಪ್ಲೇ ಕೊಡಬಹುದು. ಅರ್ಥ ಆಯ್ತಾ? ಓಕೆ, ಈ ರೀತಿ ಸಿ ನಲ್ಲಿ ನಾವೇನ್ ಮಾಡ್ತಿದ್ವಿ, ಮ್ಯಾಕ್ರೋಸ್ ಯೂಸ್ ಮಾಡ್ತಿದ್ವಿ. ಹಾಗಾದ್ರೆ C++ ಅಲ್ಲಿ ಮ್ಯಾಕ್ರೋಸ್ ಯೂಸ್ ಮಾಡಕ್ ಬರೋದಿಲ್ಲ, C++ ಅಲ್ಲೂ ಮ್ಯಾಕ್ರೋಸ್ ಯೂಸ್ ಮಾಡಬಹುದು. ಅಲಾಂಗ್ ವಿತ್ C++ ಅಲ್ಲಿ ಇನ್ನೊಂದು ಫೀಚರ್ ಇದೆ, ಯಾವುದು, ಇನ್ಲೈನ್ ಫಂಕ್ಷನ್. ಯಾವಾಗ ಒಂದು ಫಂಕ್ಷನ್ ಡೆಫಿನೇಷನ್ ನಾವು ಇನ್ಲೈನ್ ಅಂತ ಡಿಕ್ಲೇರ್ ಮಾಡ್ತೀವೋ ಅವಾಗ ಆ ಫಂಕ್ಷನ್ ಕಾಲ್ ಮಾಡಿದಾಗ ಫಂಕ್ಷನ್ ಕಾಲ್ ಫಂಕ್ಷನ್ ಡೆಫಿನೇಷನ್ ಬರೋದಿಲ್ಲ, ಆ ಫಂಕ್ಷನ್ ಬಾಡಿನೇ ಹೋಗಿ ಅಲ್ಲಿ ರೀಪ್ಲೇಸ್ ಆಗುತ್ತೆ. ಅವಾಗ ಈ ಫಂಕ್ಷನ್ ಕಾಲ್ ಫಂಕ್ಷನ್ ಡೆಫಿನೇಷನ್ ಬರೋದು ಹೋಗೋದು ಟೈಮ್ ಎಲ್ಲ ಏನಾಗುತ್ತೆ, ಸೇವ್ ಆಗುತ್ತೆ. ಅರ್ಥ ಆಯ್ತಾ? ಇನ್ಲೈನ್ ಫಂಕ್ಷನ್ ಅಂತ ನಾವು ಒಂದು ಫಂಕ್ಷನ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಾಗ ಫಂಕ್ಷನ್ ಬಾಡಿ ಏನಿರುತ್ತಲ್ಲ ಅದು ಆ ಫಂಕ್ಷನ್ ಕಾಲ್ ನಲ್ಲೇ ರೀಪ್ಲೇಸ್ ಆಗುತ್ತೆ. ಫಂಕ್ಷನ್ ಕಾಲ್ ಬದಲಿಗೆ ಏನ್ ಹೋಗುತ್ತೆ, ಅಲ್ಲಿ ಫಂಕ್ಷನ್ ಬಾಡಿ ಹೋಗಿ ಅಲ್ಲೇ ಅದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗತ್ತೆ. ಅರ್ಥ ಆಯ್ತಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ಸಿ ಇನ್ಲೈನ್ ಫಂಕ್ಷನ್ಸ್. ಒಂದು ಫಂಕ್ಷನ್ ಅನ್ನ ಇನ್ಲೈನ್ ಮಾಡೋದು ಹೇಗೆ, ಫಂಕ್ಷನ್ ಹೆಡರಿಗೆ ಇನ್ಲೈನ್ ಅಂತ ಕೀವರ್ಡ್ ಸೇರಿಸಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಬಿಹೈಂಡ್ ಫಂಕ್ಷನ್ ನೇಮ್ ಇನ್ಲೈನ್ ಅಂತ ಕೀವರ್ಡ್ ಸೇರಿಸಿದ್ರೆ ಅವಾಗ ಏನಾಗುತ್ತೆ, ಆ ಫಂಕ್ಷನ್ ಇನ್ಲೈನ್ ಆಗುತ್ತೆ. ಓಕೆ, ಅದು ಸಿಂಟ್ಯಾಕ್ಸ್ ಬರೀಬೇಕಂದ್ರೆ ನಿಮಗೆ inline function header function body close.
ಇಲ್ಲಿ ಫಂಕ್ಷನ್ ಹೆಡರ್ ಇದೆ. ಫಂಕ್ಷನ್ ಹೆಡರ್ ಅಲ್ಲಿ ಏನೇನಿರುತ್ತೆ, ರಿಟರ್ನ್ ಟೈಪ್ ಇರುತ್ತೆ, ಫಂಕ್ಷನ್ ನೇಮ್ ಇರುತ್ತೆ, ಆರ್ಗ್ಯುಮೆಂಟ್ಸ್ ಲಿಸ್ಟ್ ಇರುತ್ತೆ. ಓಕೆ, ಆ ಫಂಕ್ಷನ್ ಹೆಡರ್ ಗಿಂತ ಮೊದಲು ನಾವು ಯಾವ ಕೀವರ್ಡ್ ಯೂಸ್ ಮಾಡ್ತೀವಿ, ಇನ್ಲೈನ್ ಅನ್ನೋ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ ಒಂದು ಫಂಕ್ಷನ್ ಅನ್ನ ಇನ್ಲೈನ್ ಮಾಡ್ಬೇಕಂದ್ರೆ. ಸೊ ಆ ರಿಟರ್ನ್ ಟೈಪ್ ಇರುತ್ತಲ್ಲ, ರಿಟರ್ನ್ ಟೈಪ್ ಬಿಹೈಂಡ್ ಅಲ್ಲಿ ನಾವೇನಂತ ಬರಿತೀವಿ, ಇನ್ಲೈನ್ ಅಂತ ಬರಿತೀವಿ. ಅವಾಗ ಏನಾಗತ್ತೆ, ಫಂಕ್ಷನ್ ಯಾವಾಗ ಕಾಲ್ ಆಗತ್ತಲ್ಲ ಅವಾಗ ಕಂಟ್ರೋಲ್ ಈ ಫಂಕ್ಷನ್ ಡೆಫಿನೇಷನ್ ಈಗ ಬರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ದಿಸ್ ಫಂಕ್ಷನ್ ಬಾಡಿ is replaced in the place of function call. ಫಂಕ್ಷನ್ ಕಾಲ್ ಪ್ಲೇಸ್ ನಲ್ಲಿ ಫಂಕ್ಷನ್ ಬಾಡಿನೇ ರೀಪ್ಲೇಸ್ ಆಗುತ್ತೆ. ಓಕೆ, ಅವಾಗ ಎಕ್ಸಿಕ್ಯೂಷನ್ ಇನ್ನು ಫಾಸ್ಟ್ ಆಗುತ್ತೆ. ಯಾಕೆ ಎಕ್ಸಿಕ್ಯೂಷನ್ ಫಾಸ್ಟ್ ಆಗುತ್ತೆ? ಯಾಕಂದ್ರೆ ಕಂಟ್ರೋಲ್ ಫಂಕ್ಷನ್ ಕಾಲ್ ಇಂದ ಫಂಕ್ಷನ್ ಡೆಫಿನೇಷನ್ ಬರೋದಿಲ್ಲ, ರಿಜಿಸ್ಟರ್ ನಲ್ಲಿ ಅಡ್ರೆಸ್ ಯಾವುದು ಸೇವ್ ಆಗೋದಿಲ್ಲ, ಸ್ಟ್ಯಾಕ್ ನಲ್ಲಿ ಆರ್ಗ್ಯುಮೆಂಟ್ಸ್ ಯಾವುದು ಸೇವ್ ಆಗೋದಿಲ್ಲ, ಮತ್ತೆ ಫಂಕ್ಷನ್ ಡೆಫಿನೇಷನ್ ಇಂದ ರಿಟರ್ನ್ ಫಂಕ್ಷನ್ ಕಾಲ್ಗೆ ಹೋಗೋದಿಲ್ಲ. ಈ ಎಲ್ಲಾ ಟೈಮ್ ಉಳಿತಾಯ ಆಗುತ್ತೆ, ಸೇವ್ ಆಗುತ್ತೆ. ದಿಸ್ ಆಲ್ ಟೈಮ್ ವಿಲ್ ಬಿ saved. So it is better to make a function inline when it is only the function body consists of one or two statements. Function body ಒಂದು ಅಥವಾ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಹೊಂದಿದ್ದಾಗ ಮಾತ್ರ ಅದನ್ನ ನಾವೇನ್ ಮಾಡ್ತೀವಿ, ಇನ್ಲೈನ್ ಮಾಡ್ತೀವಿ. ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚಿಗೆ ಸ್ಟೇಟ್ಮೆಂಟ್ಸ್ ಏನಾದ್ರೂ ಹೊಂದಿದ್ರೆ, ಎರಡಕ್ಕಿಂತ ಹೆಚ್ಚಿಗೆ ಸ್ಟೇಟ್ಮೆಂಟ್ಸ್ ಇದ್ರೆ ಅವಾಗ ಅದು ಇನ್ಲೈನ್ ಆಗೋದಿಲ್ಲ. ಓಕೆ, ಇಲ್ಲಿ ನಾವು ಇನ್ಲೈನ್ ಅಂತ ಸ್ಪೆಸಿಫೈ ಮಾಡಿದ್ರೆ ಅವಾಗ ಪ್ರೋಗ್ರಾಮು ಕಂಪೈಲರಿಗೆ ಆ ಫಂಕ್ಷನ್ ಬಾಡಿನ, ಆ ಫಂಕ್ಷನ್ ಡೆಫಿನೇಷನ್ ಅನ್ನ ಇನ್ಲೈನ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡುತ್ತೆ. ಗೊತ್ತಾಯ್ತಾ? ಕಮಾಂಡ್ ಕಳಿಸೋದಿಲ್ಲ ಇಲ್ಲಿ. ನಾವಿಲ್ಲಿ ಯಾವುದೇ ಕಮಾಂಡ್ ಕಳಿಸ್ತಾ ಇಲ್ಲ ಈ ಫಂಕ್ಷನ್ ಇಂದ ಇನ್ಲೈನ್ ಮಾಡಿ ಅಂತ ಹೇಳಿ. We are just using the inline keyword. We are sending a request to the compiler. ಕಂಪೈಲರಿಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ, ಏನಂತ, ಈ ಫಂಕ್ಷನ್ ನ ಇನ್ಲೈನ್ ಮಾಡಿ ಅಂತ. ಅರ್ಥ ಆಯ್ತಾ? ಓಕೆ, ಅವಾಗ ಕಂಪೈಲರ್ ಚೆಕ್ ಮಾಡುತ್ತೆ. ಈ ಫಂಕ್ಷನ್ ಅಲ್ಲಿ ಓನ್ಲಿ ಒನ್ ಆರ್ ಟೂ ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನ ಏನ್ ಮಾಡುತ್ತೆ, ಇನ್ಲೈನ್ ಮಾಡಿಬಿಡುತ್ತೆ. ಇಲ್ಲ ಒನ್ ಆರ್ ಟೂ ಸ್ಟೇಟ್ಮೆಂಟ್ಸ್ ಇಲ್ಲ, ಫಂಕ್ಷನ್ ಕಾಂಪ್ಲಿಕೇಟೆಡ್ ಇದೆ, ಫಂಕ್ಷನ್ ಬಾಡಿ ಕಾಂಪ್ಲಿಕೇಟೆಡ್ ಇದೆ, ಅದರಲ್ಲಿ ಲೂಪ್ ಬಂದಿದೆ, ಸ್ವಿಚ್ ಸ್ಟೇಟ್ಮೆಂಟ್ ಬಂದಿದೆ, ಇವೆಲ್ಲ ಬಂದಿರ್ತವೆ ಅಂತ ಇಟ್ಕೊಳ್ಳಿ, ಕಾಂಪ್ಲಿಕೇಟೆಡ್ ಇದೆ ಅಂತ ಇಟ್ಕೊಳ್ಳಿ ಫಂಕ್ಷನ್ ಬಾಡಿ. ಅವಾಗ ಕಂಪೈಲರ್ ಏನ್ ಮಾಡುತ್ತೆ, ಆ ಫಂಕ್ಷನ್ ಅನ್ನ ಇನ್ಲೈನ್ ಮಾಡೋದಿಲ್ಲ. ನಾರ್ಮಲ್ ಫಂಕ್ಷನ್ ತರನೇ ಫಂಕ್ಷನ್ ಕಾಲ್ ಇಂದ ಕಂಟ್ರೋಲ್ ಫಂಕ್ಷನ್ ಡೆಫಿನೇಷನ್ ಬರುತ್ತೆ, ಎಕ್ಸಿಕ್ಯೂಟ್ ಆದ್ಮೇಲೆ ಮತ್ತೆ ಫಂಕ್ಷನ್ ಡೆಫಿನೇಷನ್ ಇಂದ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ, ಫಂಕ್ಷನ್ ಕಾಲಿಗೆ ಹೋಗುತ್ತೆ. ಓಕೆ, ಕಂಪೈಲರ್ ಡಿಸೈಡ್ ಮಾಡುತ್ತೆ ಈ ಫಂಕ್ಷನ್ ಅನ್ನ ಇನ್ಲೈನ್ ಮಾಡಬೇಕು ಮಾಡಬಾರ್ದು ಅಂತ. ಓಕೆ ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. Inline, data type double, function name cube, one parameter, double A, and the function body consists of return A star A. ನೋಡಿ ಈ ಫಂಕ್ಷನ್ ಡೆಫಿನೇಷನ್ ನೋಡಿ, ಈ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಇದೆ. ಈ ಫಂಕ್ಷನ್ ಡೆಫಿನೇಷನ್ ಅಲ್ಲಿ this function definition consists of only a single statement, so we can make this function as inline. ಕಂಪೈಲರ್ ಕೂಡ ಇದನ್ನ ಏನ್ ಮಾಡುತ್ತೆ, ಇನ್ಲೈನ್
ಮಾಡುತ್ತೆ. ಯಾವಾಗ ಫಂಕ್ಷನ್ ಕಾಲ್ ನಲ್ಲಿ ಮೇನ್ ಫಂಕ್ಷನ್ ನಲ್ಲಿ ಯಾವಾಗ ಮೇನ್ ಫಂಕ್ಷನ್ ನಲ್ಲಿ ಯಾವಾಗ ಫಂಕ್ಷನ್ ಕಾಲ್ ಕಂಟ್ರೋಲ್ ಫಂಕ್ಷನ್ ಕಾಲಿಗೆ ಬರುತ್ತೆ ಕ್ಯೂಬ್ ಏನ ಕ್ಯೂಬ್ ಮಾಡಬೇಕು ಅಂತ, ಅವಾಗ ಏನಾಗುತ್ತೆ ಇಲ್ಲಿ ಫಂಕ್ಷನ್ ಹೆಡರ್ ಮೊದಲಿಗೆ ನಾವು ಏನ್ ಹಾಕಿದೀವಿ ಇನ್ಲೈನ್ ಅಂತ ಹಾಕಿದೀವಿ. ಆಮೇಲೆ ಫಂಕ್ಷನ್ ಡೆಫಿನೇಷನ್ ಓನ್ಲಿ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಸ್ಟೇಟ್ಮೆಂಟ್. ಅದಕ್ಕೆ ಕಂಪೈಲರ್ ಏನ್ ಮಾಡುತ್ತೆ, ಈ ಫಂಕ್ಷನ್ ಕಾಲ್ ಬದಲಾಗಿ ಈ ಫಂಕ್ಷನ್ ಬಾಡಿ ಇರುತ್ತಲ್ಲ ಆ ಫಂಕ್ಷನ್ ಬಾಡಿನ ರೀಪ್ಲೇಸ್ ಮಾಡುತ್ತೆ. ಇಲ್ಲಿ ರಿಟರ್ನ್ ಎ ಸ್ಟಾರ್ ಎ ಅಂತ ಬರುತ್ತೆ, ಅದು ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬಿ ಗೆ ಅಸೈನ್ ಆಗುತ್ತೆ. ಇದರಿಂದ ತುಂಬಾ ಟೈಮ್ ಏನಾಗುತ್ತೆ ಸೇವ್ ಆಗುತ್ತೆ. ಇದರಿಂದ ತುಂಬಾ ಟೈಮ್ ಏನಾಗುತ್ತೆ ಸೇವ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಇನ್ಲೈನ್ ಫಂಕ್ಷನ್ಸ್ ನಾವು ಯೂಸ್ ಮಾಡೋದ್ರಿಂದ ಟೈಮ್ ಅನ್ನ ಏನ್ ಮಾಡಬಹುದು, ಕಡಿಮೆ ಮಾಡಬಹುದು. ಸಿ ನಲ್ಲಿ ಇದನ್ನ ಹೇಗೆ ಮಾಡ್ತಿದ್ವಿ, ಮ್ಯಾಕ್ರೋಸ್ ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ ತೋರಿಸಿದ್ನಲ್ಲ, ಹ್ಯಾಶ್ ಡಿಫೈನ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿ ಮಾಡ್ತಿದ್ವಿ. ಆದ್ರೆ C++ ಅಲ್ಲಿ ಇದಕ್ಕೆ C++ ಅಲ್ಲೂ ಕೂಡ ಮ್ಯಾಕ್ರೋಸ್ ಯೂಸ್ ಮಾಡಬಹುದು. ಆದ್ರೆ ಇದಕ್ಕೋಸ್ಕರ ಒಂದು ಹೊಸ ಫೀಚರ್ ಇದೆ C++ ಅಲ್ಲಿ, ಅದು ಯಾವುದು ಇನ್ಲೈನ್ ಫಂಕ್ಷನ್. ದಿಸ್ ಈಸ್ ನೌನ್ ಆಸ್ ಇನ್ಲೈನ್ ಫಂಕ್ಷನ್. ಇದನ್ನ ನಾವೇನ್ ಹೇಳ್ತೀವಿ ಇನ್ಲೈನ್ ಫಂಕ್ಷನ್ ಅಂತ ಹೇಳ್ತೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಓಕೆ, ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಬರ್ದಿ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡೋಣ. ಓಕೆ, ನೌ ಐ ವಿಲ್ ಎಂಡ್ ದ ಸೆಷನ್. ಗುಡ್ ಲಕ್, ಸ್ಟಡಿ ವೆಲ್. ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ. ದಯವಿಟ್ಟು ಯಾವುದೇ ರೀತಿ ಹೆಸಿಟೇಟ್ ಮಾಡ್ಕೋಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದ್ಸಲ ಅರ್ಥ ಆಗಲಿಲ್ಲ ಅಂದ್ರೆ 2 ಸಲ ನೋಡಿ, 2 ಸಲ ಅರ್ಥ ಆಗಲಿಲ್ಲ ಅಂದ್ರೆ 3 ಸಲ ನೋಡಿ. ಅರ್ಥ ಆಗೇ ಆಗುತ್ತೆ. ಟೆಕ್ಸ್ಟ್ ಬುಕ್ ಕೂಡ ಓದಿ. ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ. ಓಕೆ, ಗುಡ್ ಲಕ್.